ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಅಡುಗೆ ಮನೆಯಲ್ಲಿ ಗೋಧಿ ಹಿಟ್ಟಿನಿಂದ ಬನ್ಸ್ ಯಾವ ಥರ ಮಾಡೋದು ಅಂತ ವಿಡಿಯೋ ನೋಡೋಣ ಬನ್ನಿ. ನೋಡಿ ಎಷ್ಟು ಸಾಫ್ಟ್ ಆಗಿದೆ, ಒಳಗಡೆ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ. ಅರ್ಧ ಕೆ ಜಿ ಬಾಳೆಹಣ್ಣು ಸಿಪ್ಪೆ ಸುಲಿದು ಮಿಕ್ಸಿ ಜಾರಿಗೆ ಹಾಕಿ ರುಬ್ಬಿ ಒಂದು ಪಾನಿಗೆ ಅದನ್ನು ಸರ್ವ್ ಮಾಡ್ಕೋಬೇಕು. ಇನ್ನೊಂದು ಸ್ವಲ್ಪ ಫುಲ್ ಸರ್ವ್ ಮಾಡಿಕೊಂಡು ಇನ್ನೂ ಸ್ವಲ್ಪನೇ ಜಾರಿಗೆ ಹಾಕೊಂಡು ರುಬ್ಕೋಬೇಕು. ನಂತರ ಅದಕ್ಕೆ 4 ಸ್ಪೂನ್ ಸಕ್ಕರೆನ ಜಾರಿಗೆ ಹಾಕಿ ಮಿಕ್ಸಿ ಮಾಡಿ ನಾವು ರುಬ್ಬಿರೋಂಥ ಬಾಳೆಹಣ್ಣಿಗೆ ಹಾಕಬೇಕು. ಸಕ್ಕರೆ ಪುಡಿನ 1 ಸ್ಪೂನ್ ಜೀರಿಗೆ, 1 ಸ್ಪೂನು ಓಂಕಾಳು, 1 ಸ್ಪೂನು ಬೇಕಿಂಗ್ ಸೋಡಾ ಅಥವಾ ಬೇಕಿಂಗ್ ಪೌಡ್ರ್ 1 ಸ್ಪೂನ್ ಹಾಕ್ಬೋದು. ಸ್ವಲ್ಪ ಉಪ್ಪು ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಅರ್ಧ ಕೆ ಜಿ ಬಾಳೆಹಣ್ಣಿಗೆ 1 ಕಪ್ ಗೋಧಿ ಹಿಟ್ಟು, ಚೆನ್ನಾಗಿ ಗೋಧಿ ಹಿಟ್ಟನ್ನು ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಕಲಿಸ್ಬೇಕು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಕಲಿಸ್ಬೇಕು. ಈ ಥರ ಕಲಿಸಿದ ಮೇಲೆ ಸ್ವಲ್ಪ ಮೊಸರು ಆಯಿಲ್ ಹಾಕ್ಕೋಬೇಕು. ಸ್ವಲ್ಪ ಮೊಸರು ಹಾಕ್ಕೋಬೇಕು. ಮೊಸರಾಗಿ ಈ ಥರ ಚೆನ್ನಾಗಿ ಕಲಿಸಿದಾದ್ಮೇಲೆ ಈಗ ಸ್ವಲ್ಪ ಆಯಿಲ್ ಹಾಕ್ಕೋಬೇಕು. ಅಕಸ್ಮಾತ್ ಏನಾದರೂ ಗೋಧಿ ಹಿಟ್ಟು ಸ್ವಲ್ಪ ಮೆತ್ತಗಾದರೆ ಇನ್ನೂ ಸ್ವಲ್ಪ ಗೋಧಿ ಹಿಟ್ಟನ್ನ ಹಾಕ್ಕೊಂಡು ಆಮೇಲೆ ಸ್ವಲ್ಪ ಮೊಸರು ಹಾಕ್ಕೊಂಡು ಕಲಿಸ್ಕೊಳ್ಳಿ. ಈ ಥರ ಎಣ್ಣೆ ಹಾಕಿ ಈಗ ನೀಟಾಗಿ ಕಲಿಸ್ಕೋಬೇಕು. ಕಲಿಸ್ಕೊಂಡಾದ್ಮೇಲೆ ಈ ಥರ ಆಗುತ್ತೆ. ತಕ್ಷಣವೇ ಒಂದು 5 ನಿಮಿಷ ಬಿಟ್ಟು ಈ ಥರ ಚೆನ್ನಾಗಿ ಮತ್ತೆ ಈ ಥರ ಚೆನ್ನಾಗಿ ಲಟ್ಸ್ಕೊಂಡು, ಯಾವ ಥರ ಅಂದರೆ ಉಂಡೆ ಮಾಡ್ಕೋಬೇಕು. ಈಗ ಪೂರಿಗಿಂತ ಸ್ವಲ್ಪ ಜಾಸ್ತಿ ಉಂಡೆ, ಆಮೇಲೆ ಚಪಾತಿಗಿಂತ ಸ್ವಲ್ಪ ಹಿಟ್ಟು ಕಮ್ಮಿ, ಆ ಥರ ಉಂಡೆಗಳನ್ನಾಗಿ ಈಗ ಮಾಡ್ಕೊಳ್ಳೋಣ. ಸಣ್ಣ ಸಣ್ಣ ಉಂಡೆಗಳನ್ನು ಮಾಡ್ಕೊಳ್ಳೋಣ. ಈಗ ಲಾಟಿಸ್ಕೋಬೇಕು. ಈ ಥರ ಹಿಟ್ಟು ಹಾಕೊಂಡು ಸ್ವಲ್ಪ ಒಣ ಹಿಟ್ಟು ಹಾಕ್ಕೊಂಡು ಲಾಟಿಸ್ಕೋಬೇಕು. ಸಣ್ಣ ಸಣ್ಣ ಪೂರಿ ಸೈಜು, ಒಂಚೂರು ದಪ್ಪ ಇರಬೇಕು. ತೆಳ್ಳು ಮಾಡಿಬಿಡಿ, ಸ್ವಲ್ಪ ದಪ್ಪ ಇರಬೇಕು. ನೋಡಿ ಸೈಜ್ ಈ ಥರ ಇಷ್ಟು ಸೈಜ್ ಬರಬೇಕು. ಈಗ ಬಾಣಲಿಗೆ ಎಣ್ಣೆ ಕಾಯಕ್ಕೆ ಇಡಬೇಕು. ಸೊ ಬಾಣಲಿಗೆ ಎಣ್ಣೆ ಇಟ್ಟು ಎಣ್ಣೆ ಕಾಯ್ದ ಮೇಲೆ ಹಾಕಬೇಕು. ಎಣ್ಣೆ ಸ್ವಲ್ಪ ನೋಡಬೇಕು, ಮುಟ್ಟಿ ಕಾದರೆ ಹಾಕಬೇಕು. ಈಗ ಹಾಕಿ ಅದ್ರ ಮೇಲೆ ಎಣ್ಣೆ ಹಾಕಬೇಕು. ಯಾಕಂದರೆ ಅದು ಉಬ್ಕೋಬೇಕು ಚೆನ್ನಾಗಿ. ಎಣ್ಣೆ ಹಾಕ್ತಾ ಒಳಗಡೆ ಚೆನ್ನಾಗಿ ಬೇಯುತ್ತೆ. ಈ ಥರ ಮಾಡಬೇಕು ನಾವು. ನೋಡಿ ಕೆಂಪಗೆ ಆಗಕ್ಕೆ ಬಿಡಬೇಕು. ಈ ಥರ ಕೆಂಪಗೆ ಕರಿಬೇಕು. ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಕಲರ್ ನೋಡಿ ಈ ಥರ ಆಗೋವರೆಗೂ ಕರಿಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂತು ಕಲರ್. ಹಾಗೆ ಇನ್ನೂ ಮತ್ತೊಂದು ಬಿಡಬೇಕು. ಅದ್ರ ಮೇಲೆ ನೋಡಿ ಎಣ್ಣೆ ಈ ಥರ ಹಾಕ್ಕೊಂಡ್ರೆ ಇದು ಎಷ್ಟು ಚೆನ್ನಾಗಿ ಉಬ್ಬುತ್ತೆ. ಕಲರ್ ನೋಡಿ ಈ ಥರ ಕಲರ್ ಬರೋರು ಕರಿಬೇಕು. ನೋಡಿ ಎಷ್ಟು ಚೆನ್ನಾಗಿದೆ ಬನ್ಸು. ನೋಡಿ ಮಕ್ಕಳಿಗೆ ಸಂಜೆ ಏನಾದ್ರು ತಿನ್ನಲಿಕ್ಕಿಲ್ಲ ಅಂದರೆ ಮನೇಲಿ ಮಾಡ್ಕೊಡ್ಬೋದು. ಫಾಸ್ಟಾಗಿ ಆಗುತ್ತೆ, 20 ನಿಮಿಷದಲ್ಲೇ ಆಗುತ್ತೆ ಬನ್ಸು. ಹೆಲ್ತಿಗೂ ಒಳ್ಳೆಯದು, ಗೋಧಿ ಹಿಟ್ಟಿನಿಂದ ಮಾಡಿದಂಥ ಬನ್ಸು. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ. ಒಳಗಡೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ಚೆನ್ನಾಗಿದೆ ಅಲ್ಲ? ಮಕ್ಕಳು ತುಂಬ ಇಷ್ಟಪಡ್ತಾರೆ. ಒಮ್ಮೆ ಟ್ರೈ ಮಾಡಿ ನೋಡಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಪ್ಲೀಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.